ಫಟಾಫಟ್ 50ಗೆ ಸ್ವಾಗತ. ನಾನು ಮಧುಶ್ರೀ. ನಾನು ಮಧು ನಾಗರಾಜ್. ಈ ಹೊತ್ತಿನ 50 ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಟೀಕಿಸುವ ಭರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನಾಲಿಗೆ ಹರಿಬಿಟ್ಟಿದ್ದಾರೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ದಕ್ಕೆ ಕುಂಟುತ್ತಾ ಇದ್ದೀರಿ. 25,000 ಕೋಟಿ ದಲಿತರ ಹಣ ದುರ್ಬಳಕೆ ಆಗಿದೆ. ಅದಕ್ಕೆ ನೀವು ಈಗ ವೀಲ್ ಚೇರ್ನಲ್ಲೇ ಬರ್ತಾ ಇರೋದು ಅಂತ ಬೆಂಗಳೂರಿನಲ್ಲಿ ಛಲವಾದಿ ವ್ಯಂಗ್ಯ ಮಾಡಿದ್ದಾರೆ. ನಮ್ಮ ಜನರಿಗೆ ಅನ್ಯಾಯ ಮಾಡಿ ನೀವು ಓಡಾಡಕ್ ಹೋದ್ರಲ್ಲ, ಅದಕ್ಕೇನೆ ಈಗ ನೀವು ಕುಂಟುತ್ತಾ ಇರೋದು. ವೀಲ್ ಚೇರ್ ಬಂದಿದೆ. ಈಗ ನಮ್ಮ ಜನರಿಗೆ ಅನ್ಯಾಯ ಮಾಡಿದ್ರೆ ಯಾವ ಚೇರ್ ಬರೋದು? ವೀಲ್ ಚೇರ್ ಹೋಗಿ ಬೇರೆ ಚೇರ್ ಬರ್ತದ. ಆಮೇಲೆ ಸಿಎಂ ಬಗ್ಗೆ ವ್ಯಂಗ್ಯವಾಗಿ ಟೀಕಿಸಿದ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅವರ ಕೆಳಮಟ್ಟದ ಆಲೋಚನೆ ಬಯಲಾಗಿದೆ. ಕೀಳು ಮಟ್ಟದಲ್ಲಿ ಮಾತನಾಡಿರುವುದು ಸರಿಯಲ್ಲ, ಇದು ಖಂಡನೀಯ. ಹೀಗೆ ಮಾತನಾಡಿದ್ದು ತಪ್ಪು. ಛಲವಾದಿ ಕ್ಷಮೆ ಕೇಳಲಿ ಅಂತ ಗುಂಡೂರಾವ್ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಬಗ್ಗೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಕೆಳಮಟ್ಟದ ಆಲೋಚನೆಗಳು ಏನು ಹೇಳ್ಬೇಕಿಂತವ್ರಿಗೆಲ್ಲ ನಾವು ನಾರಾಯಣಸ್ವಾಮಿ ಅವ್ರ ವಿರೋಧ. ನಾನು ಛಲವಾದಿ ಕಾಲು ಮುರಿಲಿ ಎನ್ನಲ್ಲ, ಹಾಗೆ ಹೇಳುವಷ್ಟು ಕಟುಕ ನಾನಲ್ಲ. ಅವರ ಮೇಲೆ ಗೌರವ ಇತ್ತು. ಆ ಹೇಳಿಕೆಯಿಂದ ಅವರ ಮೇಲಿದ್ದ ಗೌರವ ಕಡಿಮೆಯಾಗಿದೆ. ಬಿಜೆಪಿ ಇಂಥ ಮನಸ್ಥಿತಿಯವರನ್ನ ವಿಪಕ್ಷ ನಾಯಕ ಸ್ಥಾನದಲ್ಲಿರಿಸಿದೆ. ಹೋರಾಟದ ಬಗ್ಗೆ ಟೀಕಿಸಲಿ, ವೈಯಕ್ತಿಕ ಟೀಕೆ ಸರಿಯಲ್ಲ ಅಂತ ಛಲವಾದಿ ವಿರುದ್ಧ ಬೆಂಗಳೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಮನುಷ್ಯತ್ವ ಇದ್ರೆ ಛಲವಾದಿ ಸಿದ್ದರಾಮಯ್ಯನವರ ಬಳಿ ಕ್ಷಮೆ ಕೇಳಬೇಕು. ಸಿದ್ದರಾಮಯ್ಯನವರನ್ನ ಟೀಕಿಸಿ ಏನ್ ಸಾಧನೆ ಮಾಡ್ತೀರಿ? ಸಿಎಂ ಅವರನ್ನ ಏನೂ ಮಾಡೋಕ್ಕಾಗಲ್ಲ. ಹುಲಿ ಯಾವತ್ತಿದ್ರೂ ಹುಲಿನೇ ಅಂತ ಕಾಂಗ್ರೆಸ್ ಎಂಎಲ್ಸಿ ಉಮಶ್ರೀ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರನ್ನ ಎಲ್ಲರೂ ಗೌರವಿಸುತ್ತಾರೆ. ಕ್ಷುಲ್ಲಕ ಕೆಟ್ಟ ಮಾತು ಅತ್ಯಂತ ಕೆಳ ಮನಸ್ಥಿತಿ ಅಂದ್ರು. ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಏನು ನಿರೀಕ್ಷೆ ಮಾಡಬೇಡಿ. ಕಳೆದ 2 ವರ್ಷಗಳಿಂದ ಏನ್ ಮಾಡಿದ್ದಾರೆ ಹೇಳಿ. ಎಸ್ಸಿ ಎಸ್ಟಿ ಹಣ ಏನ್ ಮಾಡಿದ್ದಾರೆ? ಜನರ ಪರಿಸ್ಥಿತಿ ಏನಾಗಿದೆ? ಈ ಬಗ್ಗೆ ಚರ್ಚಿಸೋದು ಕೆಸರಿನ ಮೇಲೆ ಕಲ್ಲು ಹಾಕಿದಂತೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಅವರು, 4 ತಿಂಗಳಿಂದ ಸಾಕ್ಷಿ ಗುಡ್ಡೆ ನಿಲ್ಲಿಸಿದ್ದಾರೆ ನೋಡಿ ಅಂತ ವ್ಯಂಗ್ಯ ಮಾಡಿದ್ದಾರೆ. ಸದನದ ಒಳಗೆ ಚಹಾ ಕಾಫಿ ಕೊಡುವ ಸ್ಪೀಕರ್ ನಿರ್ಧಾರಕ್ಕೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಆಕ್ಷೇಪಿಸಿದ್ದಾರೆ. ಈ ಬಗ್ಗೆ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದಾಗ ಕಲಾಪದಲ್ಲಿ ಅದರ ಬಗ್ಗೆ ಚರ್ಚೆ ಬೇಡ ಅಂತ ಸ್ಪೀಕರ್ ಹೇಳಿದ್ದಾರೆ. ಬೇಕಿದ್ರೆ ಕ್ಯಾಬಿನ್ಗೆ ಬಂದು ಮಾತನಾಡಿ ಅಂದ್ರು. ಚರ್ಚೆ ಬೇಡ ಅಂದ್ರೆ ಬೇಡ ಅಂತ ಸ್ಪೀಕರ್ ಖಾದರ್ ಅವರು ಗರಂ ಆಗಿ ಮಾತನಾಡಿದ್ರು. ಗ್ಯಾರಂಟಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣ ಬಳಕೆ ಮಾಡಿಕೊಂಡಿದ್ದವರ ವಿರುದ್ಧ ಪರಿಶಿಷ್ಟ ಹಣ ದುರ್ಬಳಕೆ ವಿರೋಧಿ ಹೋರಾಟ ಸಮಿತಿ ಧರಣಿ ನಡೆಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ 30ಕ್ಕೂ ಹೆಚ್ಚು ದಲಿತ ಸಂಘಟನೆಗಳು ಭಾಗಿಯಾಗಿವೆ. ಗ್ಯಾರಂಟಿ ಯೋಜನೆಯ ತಾರತಮ್ಯವನ್ನು ಖಂಡಿಸಿ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ. ಮಂಡ್ಯ ಡಿಸಿ ಕಚೇರಿ ಮುಂದೆ ಮಾಜಿ ಸಚಿವ ಪುಟ್ಟರಾಜು, ಮಾಜಿ ಶಾಸಕ ಅನ್ನದಾನಿ ಸೇರಿದಂತೆ ಹಲವರು ಹೋರಾಟ ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ಲಕಾರ್ಡ್ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಮೇಲಿನ ಕೋಪಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅನ್ಯಾಯವಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನೂ ಕೊಡಲ್ಲ ಅಂತ ಬಿಜೆಪಿ ಸಂಸದ ಡಾಕ್ಟರ್ ಸುಧಾಕರ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ರು. ಇವರ ಯೋಗ್ಯತೆಗೆ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜಿನಲ್ಲಿ ಇನ್ನೂ ಆಸ್ಪತ್ರೆ ಆರಂಭಿಸಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಲಿನ ದರದ ಬಗ್ಗೆ ಈ ಹಿಂದೆ ಸಿಎಂ ಜೊತೆ ಚರ್ಚೆಯಾಗಿದೆ. ಆದರೆ ಇನ್ನೂ ಅಂತಿಮ ನಿರ್ಣಯ ಆಗಿಲ್ಲ. ಏರಿಕೆ ಆದಂತಹ ಅಷ್ಟು ಹಣ ರೈತರಿಗೆ ಹೋಗುತ್ತೆ. ಹಾಲು ಉತ್ಪಾದನೆ ದರ ಹೆಚ್ಚಳವಾಗಿದೆ. ಹೆಚ್ಚುವರಿ ದರದ ಮೊತ್ತ ರೈತರಿಗೆ ತಲುಪಿಸುವ ಬಗ್ಗೆ ಚಿಂತನೆ ನಡೆದಿದೆ. ಅತಿ ಶೀಘ್ರದಲ್ಲೇ ಹಾಲಿನ ದರ ಏರಿಕೆ ಆಗಲಿದೆ ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಅವ್ರಿಗೆ ಎಷ್ಟು ಏರಿಕೆ ಆಗ್ತದೆ ಅಷ್ಟು ಹಣನೂ ಕೂಡ ರೈತರಿಗೆ ಕೊಡಬೇಕು. ರೈತರು ಹಾಲು ಉತ್ಪಾದನೆ ದರ ಹೆಚ್ಚಿದೆ, ಫೀಡ್ಸ್ ಜಾಸ್ತಿ ಆಗಿದೆ, ಅನಿಮಲ್ ಕಾಸ್ಟ್ ಜಾಸ್ತಿ ಆಗಿದೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಏನು ದರ ಹೆಚ್ಚುವರಿ ಆಗ್ತದೆ, ಹೆಚ್ಚುವರಿ ಆದಂಥ ದರದ ಮೊತ್ತವನ್ನು ಸಂಪೂರ್ಣವಾಗಿ ರೈತರಿಗೆ ಹಾಲಿನ ದರ ಹೆಚ್ಚಿಸಿದ್ರೆ ಸಂಪೂರ್ಣವಾಗಿ ರೈತರಿಗೆ ಕೊಡಬೇಕು ಅಂತ ಶಿವಲಿಂಗೇಗೌಡ ಹೇಳಿದ್ದಾರೆ. 5 ರೂಪಾಯಿ ಸಹಾಯಧನ ಕೊಡ್ತಿದ್ದಾರೆ, ಅದನ್ನು ಸ್ವಾಗತ ಮಾಡ್ತೇವೆ. ಹಣ ರೈತರ ಖಾತೆಗೆ ಹೋಗುವುದಾದರೆ ನಾನು ಸ್ವಾಗತಿಸುತ್ತೇನೆ ಎಂದಿದ್ದಾರೆ. ವಿಧಾನಸೌಧದಲ್ಲಿ ರಿಕ್ಲೈನರ್ ಚೇರ್ ವ್ಯವಸ್ಥೆಗೆ ಕೆಲ ಶಾಸಕರ ಟೀಕೆಗೆ ಸ್ಪೀಕರ್ ಯುಟಿ ಖಾದರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸ್ಪೀಕರ್, ಚೇರ್ ಹಾಕಿಸಿ ಅಂತ ಬಿಜೆಪಿ ನಾಯಕರೇ ಕೇಳಿಕೊಂಡ್ರು. 224 ಶಾಸಕರ ಅನುಕೂಲಕ್ಕೆ 4 ಲಕ್ಷ ಖರ್ಚು ಮಾಡುವುದು ತಪ್ಪಾ ಅಂತ ಪ್ರಶ್ನಿಸಿದ್ದಾರೆ. ಸ್ಪೀಕರ್ ಖಾದರ್ ಸಚಿವ ಸ್ಥಾನದ ಆಕಾಂಕ್ಷಿ ಎಂಬುದರ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಸದ್ಯಕ್ಕೆ ಸಭಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನಗೆ ಯಾವಾಗ ರಾಜಕೀಯ ಬೇಸರ ಆಗುತ್ತದೆಯೋ ಆಗ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ. ಚಿತ್ರರಂಗದ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯ ಬೆನ್ನಲ್ಲೇ ಇದೀಗ ಹೊಸ ಚರ್ಚೆ ಶುರುವಾಗಿದೆ. ಕನ್ನಡ ಮತ್ತು ಬೇರೆ ಎಲ್ಲ ಸಿನಿಮಾಗೂ ಒಂದೇ ದರ ಬರಬೇಕೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ.
ನಾಳೆ ಸಿಎಂ ಸಿದ್ದರಾಮಯ್ಯ ದಾಖಲೆಯ 16ನೇ ಬಜೆಟ್ ಮಂಡಿಸಲಿದ್ದಾರೆ. ಹಣಕಾಸು ಬ್ಯಾಲೆನ್ಸ್ ಸೇರಿ ಹಲವು ಸವಾಲುಗಳಿವೆ. ಪ್ರಸಕ್ತ ಬಜೆಟ್ ವರ್ಷದಲ್ಲಿ ಆರ್ಥಿಕ ಮತ್ತು ಇಲಾಖಾವಾರು ಆರ್ಥಿಕ ಪ್ರಗತಿ 11% ಕುಂಠಿತವಾಗಿದೆ. ಈಗ 1,745 ಕೋಟಿ ರೂಪಾಯಿ ವಿನಿಯೋಗಕ್ಕೆ ಬಾಕಿ ಇದೆ. ಒಂದು ತಿಂಗಳಲ್ಲಿ 38% ಆರ್ಥಿಕ ಪ್ರಗತಿ ಕಾಣಬೇಕಾಗಿದೆ. ಸಂಪನ್ಮೂಲ ಕ್ರೋಢೀಕರಣ ಜೊತೆಗೆ ಬಜೆಟ್ ಅನುಷ್ಠಾನದಲ್ಲಿ ಸಮತೋಲನ ಕಾಪಾಡಬೇಕಾಗಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಭ್ರಷ್ಟಾಚಾರದ ಕೇಸ್ನ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನ ವಿಶೇಷ ಪೀಠದಲ್ಲಿ ನಡೆಯಿತು. ಮಾರ್ಚ್ 21ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಬಿಎಸ್ವೈ ಪರ ವಕೀಲರಿಂದ ಕೋರ್ಟ್ನಲ್ಲಿ ವಾದ ಮಂಡನೆಯಾಯಿತು. ನ್ಯಾಯಮೂರ್ತಿಗಳಾದ ಪರ್ದಿವಾಲಾ, ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ವಿಶೇಷ ಪೀಠದಲ್ಲಿ ವಿಚಾರಣೆ ನಡೆಯಿತು. ಇಡ್ಲಿ ಸಾಂಬಾರ್ನಲ್ಲಿ ಜಿರಳೆ ಕಂಡು ಗ್ರಾಹಕ ಬೆಚ್ಚಿಬಿದ್ದ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ನ ಬೊಮ್ಮಸಂದ್ರದ ಬ್ರಾಹ್ಮಿನ್ಸ್ ವೆಜ್ ಕೆಫೆಯಲ್ಲಿ ನಡೆದಿದೆ. ನಾರಾಯಣ ಹೃದಯಾಲಯದ ಆಸ್ಪತ್ರೆ ಬಳಿಯ ಕೆಫೆಯಲ್ಲಿ ಇಡ್ಲಿ ಸಾಂಬಾರ್ನಲ್ಲಿ ಜಿರಳೆ ಕಂಡು ಯುವಕ ಪ್ರಶ್ನಿಸಿದ್ರು. ಪುರಸಭೆ ಅಧಿಕಾರಿಗಳು ಅನುಮತಿ ಪಡೆಯದ ಕಾರಣ ಹೋಟೆಲ್ಗೆ ಬೀಗ ಹಾಕಿದ್ದಾರೆ. ಕೊಪ್ಪಳದಲ್ಲಿ ಬಲ್ಡೋಟಾ ಸ್ಟೀಲ್ ಫ್ಯಾಕ್ಟರಿ ಕೆಲಸ ಸ್ಥಗಿತವಾಗಿದೆ. ಟಿವಿ9 ಈ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಕೊಪ್ಪಳದಲ್ಲಿ ಸಾವಿರಾರು ಜನರು ಪ್ರತಿಭಟನೆ ನಡೆಸಿದ್ರು. ಇದೀಗ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಕೆಲಸವನ್ನು ಸ್ಥಗಿತ ಮಾಡಿದೆ. ಕೊಪ್ಪಳದ ಹೊರವಲಯದಲ್ಲಿ ನಿರ್ಮಾಣವಾಗ್ತಾ ಇರೋ ಬಲ್ಡೋಟಾ ಸ್ಟೀಲ್ ಫ್ಯಾಕ್ಟರಿ ಮುಂಭಾಗದ ಬ್ಯಾರಿಕೇಡ್ ಕಿತ್ತೆಸೆದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಸದಸ್ಯರು ಆಕ್ರೋಶ ಹೊರಹಾಕಿದ್ದಾರೆ. ಫ್ಯಾಕ್ಟರಿಯೊಳಗೆ ಕೆರೆ ಇದೆ, ಆದರೆ ಕೆರೆಯೊಳಗೆ ಹೋಗದಂತೆ ರಸ್ತೆ ಬಂದ್ ಮಾಡಿದ್ದಾರೆ. ಹೀಗಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಫುಡ್ ಸೇಫ್ಟಿ ಅಧಿಕಾರಿ ಡಾಕ್ಟರ್ ನಾಗರಾಜ್ ಅವರ ಮನೆ, ಕಚೇರಿ, ತೋಟದ ಮನೆ ಸೇರಿದಂತೆ ಒಟ್ಟು 5 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸದ್ಯ 1 ಕೆಜಿ ಚಿನ್ನ, ಅಪಾರ ಪ್ರಮಾಣದ ಬೆಳ್ಳಿ, 2 ಬ್ಯಾಂಕ್ ಲಾಕರ್ ಪತ್ತೆಯಾಗಿವೆ. ಲಾಕರ್ ಓಪನ್ಗಾಗಿ ಅಧಿಕಾರಿಗಳು ಬ್ಯಾಂಕ್ಗೆ ತೆರಳಿದ್ದಾರೆ. ಜಮೀನು, ಸೈಟು, ಚಿನ್ನ, ಬೆಳ್ಳಿ ಹೀಗೆ ಎಲ್ಲವನ್ನೂ ಸಿಬ್ಬಂದಿ ಲೆಕ್ಕ ಹಾಕ್ತಿದ್ದಾರೆ. ಚೀಫ್ ಇಂಜಿನಿಯರ್ ನಂಜುಂಡಪ್ಪ ಮನೆ ಮೇಲೆ ಲೋಕ ದಾಳಿ ನಡೆಸಿದ್ದು 51 ಲಕ್ಷ ಮೌಲ್ಯದ 841.49 ಗ್ರಾಂ ಚಿನ್ನ, 4.66 ಲಕ್ಷ ಮೌಲ್ಯದ 5,936.5 ಗ್ರಾಂ ಬೆಳ್ಳಿ, 3.91 ಲಕ್ಷ ಕ್ಯಾಶ್ ಹಾಗೂ 60,000 ಮೌಲ್ಯದ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ. ಪತ್ತೆಯಾದ ಚಿನ್ನ, ಬೆಳ್ಳಿ, ನಗದು ಮೌಲ್ಯ 60.56 ಲಕ್ಷ. ಪತ್ತೆಯಾದ 4 ಕಾರುಗಳ ಅಂದಾಜು ಮೌಲ್ಯ 39 ಲಕ್ಷ. ಜೊತೆಗೆ 5 ಕೋಟಿ ಮೌಲ್ಯದ 2 ಮನೆ ಅಂತ ಅಂದಾಜಿಸಲಾಗಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಬೆನ್ನಲ್ಲೇ ಮಂಗಳೂರಿನ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಚರ್ಚೆ ಶುರುವಾಗಿದೆ. ವರ್ಷವೊಂದಕ್ಕೆ ಕೋಟಿ ಮೌಲ್ಯದ ಚಿನ್ನ ಪತ್ತೆಯಾದರೂ ಸ್ಮಗ್ಲಿಂಗ್ ಮೂಲ ಪತ್ತೆಯಾಗಿಲ್ಲ. ಹಾಗಾಗಿ ಮಂಗಳೂರು ವಿಮಾನ ನಿಲ್ದಾಣ ಗೋಲ್ಡ್ ಸ್ಮಗ್ಲರ್ಗಳ ಹಾಟ್ಸ್ಪಾಟ್ ಆಯ್ತಾ ಅನ್ನೋ ಅನುಮಾನ ಮೂಡ್ತಿದೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಮಿಸ್ಕಿನ್ ಗಡೀಪಾರಿಗೆ ಆಗ್ರಹಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಗದಗದ ಟಿಪ್ಪು ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ. ಕಳೆದ ತಿಂಗಳು ಯಲ್ಲಪ್ಪ ಮಿಸ್ಕಿನ್ ಮನೆ ಮೇಲೆ ದಾಳಿ ವೇಳೆ 4 ಕೋಟಿಗೂ ಹೆಚ್ಚು ಹಣ, 1 ಕೆಜಿ ಚಿನ್ನ ಜಪ್ತಿ ಮಾಡಲಾಗಿತ್ತು. ಹುಬ್ಬಳ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಹಿಂಬದಿಯಿಂದ ಟ್ರಕ್ ಡಿಕ್ಕಿ ಹೊಡೆದಿದೆ. ಅಪಘಾತದಿಂದಾಗಿ ಟ್ಯಾಂಕರ್ನಲ್ಲಿದ್ದ ಡೀಸೆಲ್ ಪೋಲಾಗಿದ್ದು ಡೀಸೆಲ್ ತುಂಬಿಸಿಕೊಳ್ಳುವುದಕ್ಕೆ ಜನ ಮುಗಿಬಿದ್ದಿದ್ರು. ಇನ್ನು ಟ್ರಕ್ನಲ್ಲಿ ಸಿಲುಕಿಕೊಂಡು ಪರದಾಡ್ತಾ ಇದ್ದ ಚಾಲಕನನ್ನ ಸ್ಥಳೀಯರು ಹೊರತೆಗೆದರು. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಎಕ್ತಾಪುರ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ನೀರಿನ ಕೊರತೆಯಿಂದ ಜನರು ವಾರಕ್ಕೊಮ್ಮೆ ಸ್ನಾನ ಮಾಡುತ್ತಿದ್ದಾರೆ. ಕಬ್ಬಿಣದ ಬುಟ್ಟಿಯಲ್ಲಿ ಕುಳಿತು ಸ್ನಾನ ಮಾಡಿ ಅದೇ ನೀರಿನಲ್ಲೇ ಬಟ್ಟೆ ತೊಳೆಯುವ ದುಸ್ಥಿತಿ ಎದುರಾಗಿದೆ. ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಇಟ್ಟಿದ್ದ ಗೋದಾಮಿಗೆ ಬೆಂಕಿ ಬಿದ್ದಿದೆ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಎಪಿಎಂಸಿ ಆವರಣದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. 260 ಕ್ವಿಂಟಾಲ್ ತೊಗರಿ, 50 ಕ್ವಿಂಟಾಲ್ ಮೆಕ್ಕೆಜೋಳ, 50 ಕ್ವಿಂಟಾಲ್ ಕಡಲೆ, 50 ಕ್ವಿಂಟಾಲ್ ಸಜ್ಜೆ ಸುಟ್ಟು ಭಸ್ಮವಾಗಿದೆ. ಬೆಂಗಳೂರಿನಲ್ಲಿ ಹೈಕೋರ್ಟ್ ಆದೇಶವನ್ನೇ ನಕಲು ಮಾಡಿ ಲಕ್ಷಾಂತರ ರೂಪಾಯಿ ಹಣ ವಂಚನೆ ಮಾಡಲಾಗಿದೆ. ವಿಧಾನಸೌಧ ಠಾಣೆ ಪೊಲೀಸರು ಕುಣಿಗಲ್ ಮೂಲದ ವಿಜೇತ್ ಮತ್ತು ಲೋಹಿತ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಹೈಕೋರ್ಟ್ ನೀಡಿದ ರೀತಿ ಆದೇಶದ ಪ್ರತಿಯನ್ನ ತಯಾರು ಮಾಡುತ್ತಿದ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ರಾಪ್ತ ವಿದ್ಯಾರ್ಥಿನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ಈ ಸಂಬಂಧ ಮುಂಡಗೋಡ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಪೊಲೀಸರು ಗಿರೀಶ್ ದುರ್ಗಪ್ಪನನ್ನ ಅರೆಸ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಕಿಮ್ಸ್ಗೆ 515 ಕೋಟಿ ರೂಪಾಯಿ ನೀಡುವಂತೆ ಕಿಮ್ಸ್ ನಿರ್ದೇಶಕ ಎಸ್ಎಫ್ ಕಮ್ಮಾರ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅನುದಾನ ಸೇರಿದಂತೆ ಹಲವು ಯೋಜನೆಗಳ ಬಗ್ಗೆಯೂ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ಬಜೆಟ್ನಲ್ಲಿ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿರುವುದಾಗಿ ತಿಳಿಸಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಚರಂಡಿ ನೀರು ಸರ್ವಿಸ್ ರಸ್ತೆಗೆ ನುಗ್ಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ 1 ಅಡಿಗೂ ಹೆಚ್ಚು ನೀರು ನಿಂತಿದೆ. ಇದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ನಿನ್ನೆಯಿಂದಲೂ ಚರಂಡಿ ನೀರು ರಸ್ತೆಯಲ್ಲಿ ನದಿಯಂತೆ ಹರಿತಾ ಇದೆ.
ಬೆಂಗಳೂರಿನ ಸೋಲದೇವನಹಳ್ಳಿ ಲಕ್ಷ್ಮೀಪುರ ಕ್ರಾಸ್ ಗೋಡೌನ್ನಲ್ಲಿ 27 ಮೂಟೆ ಕೂದಲನ್ನ ಕದ್ದೊಯ್ದಿದ್ದಾರೆ. ಗೋಡೌನ್ಗೆ 2 ದಿನದ ಹಿಂದೆ ನುಗ್ಗಿದ್ದ ಕಳ್ಳರು ಅಂದಾಜು ಕೋಟಿ ಮೌಲ್ಯದ ಬೆಲೆ ಬಾಳುವ ಕೂದಲನ್ನ ಹೊತ್ತೊಯ್ದಿದ್ದಾರೆ. ಸಿಸಿಟಿವಿಯಲ್ಲಿ ಕಳ್ಳರ ದೃಶ್ಯ ಸೆರೆಯಾಗಿದೆ. ಮಾಲೀಕ ವೆಂಕಟರಮಣ ಸೋಲದೇವನಹಳ್ಳಿ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮಾಲೀಕ ವೆಂಕಟರಮಣ ಚೀನಾ, ಬರ್ಮಾ, ಹಾಂಗ್ಕಾಂಗ್ಗೆ ಕೂದಲನ್ನ ರಫ್ತು ಮಾಡ್ತಾ ಇದ್ರು. ಇನ್ನೆರಡು ದಿನದಲ್ಲಿ ಎಕ್ಸ್ಪೋರ್ಟ್ ಆಗಬೇಕಿತ್ತು. ವಾರದ ಹಿಂದೆ ಚೀನಾದಿಂದ ಬಂದಿದ್ದ ವ್ಯಕ್ತಿಗಳು ಕೂದಲನ್ನ ಪರಿಶೀಲನೆ ಮಾಡಿದ್ರು. ವಿಗ್ ತಯಾರಿಕೆಗೆ ಕೂದಲು ಕಳಿಸುವಂತೆ ಸೂಚಿಸಿದ್ರು. ಎಲ್ಲಾ ಮೂಟೆಗೆ ತುಂಬಿ ತೂಕ ಮಾಡಿಟ್ಟಿದ್ದ ಕೂದಲನ್ನ ಕಳ್ಳ ಕದ್ದೊಯ್ದಿದ್ದಾನೆ. ಎಸ್ಡಿಪಿಐ ಕಚೇರಿಯ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ. ದೆಹಲಿಯಲ್ಲಿರುವ ಪಕ್ಷದ ರಾಷ್ಟ್ರೀಯ ಕಚೇರಿ ಸೇರಿದಂತೆ 12 ಕಡೆ ದಾಳಿ ನಡೆದಿದೆ. ನಿಷೇಧಿತ ಪಿಎಫ್ಐನಿಂದ ಹಣ ನೆರವು ಆರೋಪ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ. ಈಗಾಗಲೇ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿಯನ್ನ ಇಡಿ ಬಂಧಿಸಿದೆ. ಮುಂಬೈನಲ್ಲಿ ಜೀವನ ನಡೆಸಲು ಮರಾಠಿ ಕಡ್ಡಾಯವೇನಲ್ಲ ಅಂತ ಆರ್ಎಸ್ಎಸ್ ಮುಖಂಡ ಭಯ್ಯಾ ಜೋಶಿ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಮುಂಬೈ ಒಂದೊಂದು ಭಾಗದಲ್ಲಿ ಬಗೆಬಗೆಯ ಭಾಷೆ ಇದೆ. ಘಟಕೋಪರ್ನಲ್ಲಿ ಗುಜರಾತಿ ಭಾಷಿಕರು ಹೆಚ್ಚಾಗಿದ್ದಾರೆ ಅಂತ ಜೋಶಿ ವಿರುದ್ಧ ಶಿವಸೇನೆ ಕಿಡಿಕಾರಿದೆ. ಉಪವಾಸ ಆಚರಿಸದ ಭಾರತ ತಂಡವಾಗಿ ಬೇಗಿ ಮೊಹಮ್ಮದ್ ಸಮಿ ಮುಸ್ಲಿಂ ಧರ್ಮಗುರುಗಳ ಟೀಕೆಗೆ ಗುರಿಯಾಗಿದ್ದಾನೆ. ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ಜ್ಯೂಸ್ ಸೇವಿಸಿದ್ದ ಸಮಿ ಒಬ್ಬ ಅಪರಾಧಿ ಎಂದು ಮುಸ್ಲಿಂ ಧರ್ಮಗುರು ಮೌಲಾನಾ ಶಹಬುದ್ದೀನ್ ರಜ್ವಿ ಹೇಳಿದ್ದಾರೆ. ಭಾರತ ವಿರುದ್ಧದ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯಕ್ಕೂ ಮುನ್ನವೇ ನ್ಯೂಜಿಲೆಂಡ್ಗೆ ಆಘಾತ ಎದುರಾಗಿದೆ. ಕಿವೀಸ್ನ ವೇಗದ ಬೌಲರ್ ಮ್ಯಾಟ್ ಹೆನ್ರಿ ಗಾಯಗೊಂಡಿದ್ದಾರೆ. ಹೀಗಾಗಿ ಅವರು ಭಾನುವಾರ ನಡೆಯುವ ಫೈನಲ್ ಪಂದ್ಯದಲ್ಲಿ ಆಡ್ತಾರೋ ಇಲ್ವೋ ಅನ್ನೋ ಅನುಮಾನ ಶುರುವಾಗಿದೆ. ದುಬೈ ಮೈದಾನದಲ್ಲಿ ಹೇಗೆ ಆಡಬೇಕೆಂಬುದರ ಬಗ್ಗೆ ಭಾರತಕ್ಕೆ ಸ್ಪಷ್ಟನೆ ಇದೆ ಅಂತ ನ್ಯೂಜಿಲೆಂಡ್ ಬ್ಯಾಟರ್ ಕೇನ್ ವಿಲಿಯಮ್ಸನ್ ಹೇಳಿದ್ದಾರೆ. ಪಾಕಿಸ್ತಾನದ ಪಿಚ್ಗಳಿಗಿಂತಲೂ ದುಬೈನ ಪಿಚ್ ಪರಿಸ್ಥಿತಿ ವಿಭಿನ್ನವಾಗಿದೆ. ದುಬೈನ ಪಿಚ್ ನಿಧಾನಗತಿಯಾಗಿದ್ದು ಸ್ಪಿನ್ನರ್ಗಳಿಗೆ ಹೆಚ್ಚಿನ ನೆರವು ಸಿಗಲಿದೆ ಅಂತ ವಿಲಿಯಮ್ಸನ್ ಹೇಳಿದ್ದಾರೆ. ನನ್ನೊಟ್ಟಿಗೆ ಆಕ್ಟ್ ಮಾಡಿದ್ದ ಇವತ್ತಿನ ಸೂಪರ್ ಸ್ಟಾರ್ಸ್ ಅಂದು ಹೊಸಬರು. ನನಗಿಂತ ಕಡಿಮೆ ಸಂಭಾವನೆ ಪಡಿತಾ ಇದ್ದ ಆ ನಟರು ಸಿನಿಮಾ ಹಿಟ್ ಆದ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ನನಗಿಂತ 5 ಪಟ್ಟು ಹೆಚ್ಚು ಸಂಭಾವನೆ ಪಡಿತಾ ಇದ್ರು. ಅವರು 5 ಕೋಟಿ ಪಡೆದ್ರೆ ನನ್ನದು 1 ಕೋಟಿ ಇರ್ತಾ ಇತ್ತು. ಮಹಿಳಾ ಕಲಾವಿದೆಯರಿಗೂ ಅದೇ ಆದ್ಯತೆ ಕೊಡಬೇಕು ಅಂತ ನಟಿ ರಮ್ಯಾ ಹೇಳಿದ್ದಾರೆ. ವಿದ್ಯಾ ಬಾಲನ್ ತುಂಬಾ ಟ್ಯಾಲೆಂಟ್ ನಟಿ, ಆದ್ರೆ ಸೌತ್ನಲ್ಲಿ ಸೌಂಡ್ ಮಾಡ್ತಾ ಇಲ್ಲ. ನಟಿಯರು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಡ್ತಾ ಇಲ್ಲ ಅಂದ್ರೆ ನೆಗೆಟಿವ್ ಟ್ಯಾಗ್ ಕೊಡ್ತಾರೆ. ಒಂದು ಸಿನಿಮಾ ಹಿಟ್ ಆದ್ರೆ 10 ಪ್ರಾಜೆಕ್ಟ್ ನಮ್ಮನ್ನ ಹುಡುಕಿ ಬರ್ತವೆ ಎಂದಿದ್ದಾರೆ ರಮ್ಯಾ. ನಟ ರಿಷಬ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಕದ್ರಿ ಮಂಜುನಾಥ ದೇವಸ್ಥಾನ ಮತ್ತು ಕುತ್ತಾರು ಕೊರಗಜ್ಜನ ಆದಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪತ್ನಿ ಮತ್ತು ಮಕ್ಕಳೊಂದಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕಾಂತಾರ ಪ್ರೀಕ್ವೆಲ್ ಚಿತ್ರೀಕರಣ ಯಶಸ್ವಿಯಾಗಿ ನೆರವೇರುವಂತೆ ಪ್ರಾರ್ಥನೆ ಮಾಡಿದ್ದಾರೆ.